ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ದಿನ ನಮ್ಮ ಪುಟಾಣಿಗಳು ಹೇಗೆ ರೆಡಿಯಾಗಿ ಸ್ಕೂಲ್ಗೆ ಹೋಗಿದ್ರು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವೀಗಾಗಲೇ ಫೋಟೋಸ್ ನೋಡ್ತಾ ಇದ್ದೀರಾ ಅಲ್ವಾ? ತುಂಬ ಕ್ಯೂಟಾಗಿ ರೆಡಿ ಆಗಿದ್ರು. ಬಟ್ ನಮಗೆ ಟೈಮ್ ಸಾಕಾಗಿಲ್ಲ. ಸೊ ಅದಕ್ಕೆ ಜಸ್ಟ್ ಸಿಂಪಲ್ಲಾಗಿ ರೆಡಿ ಮಾಡಿ ಕಳಿಸಿದ್ವಿ. ಮತ್ತು ಒನ್ ಡೇ ಇದ್ದಂಗೆ ಅವರು ಹೇಳಿದ್ದು ಕೃಷ್ಣ ಥರ ಡ್ರೆಸ್ ಮಾಡ್ಕೊಂಬರಬೇಕು ಸ್ಕೂಲ್ಗೆ ಅಂತೇಳಿ. ಸೊ ಅದಕ್ಕೆ ಮನೆಯಲ್ಲಿರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ರೆಡಿ ಮಾಡಿದ್ವಿ. ಆ್ಯಂಡ್ ಇದು ಬಂದು ಪಾಟ್ಸ್ ಆನ್ಲೈನಲ್ಲಿ ತೊಗೊಂಡಿದ್ದು. 200 ರುಪೀಸ್ಗೆ 6 ಪಾಟ್ಸ್ ಮೆಶೋದಲ್ಲಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಅದು ಗಿಡ ಮಾತ್ರ ಇತ್ತು. ಸೊ ಅದಕ್ಕೆ ಅದ್ರ ಜೊತೆಗೆ ಪಾಟ್ಸ್ನ ಆರ್ಡರ್ ಮಾಡಿ ಅದರೊಳಗಡೆ ಇಟ್ಟಿದ್ದೀನಿ ಮನಿ ಪ್ಲ್ಯಾಂಟ್ಸ್. ಮತ್ತು ಕನುನ ಇಲ್ಲಿ ಕೆಲವು ಫೋಟೋಸ್ ತೆಗಿತಾ ಇದ್ದೀನಿ. ಸೊ ಅವನು ಗೊತ್ತಲ್ವ ನಿಮಗೆ, ಸ್ವಲ್ಪ ತೀಟೆ ಜಾಸ್ತಿ, ಸ್ವಲ್ಪ ಜಾಸ್ತಿನೇ ತೀಟೆ. ನಾನು ಹೇಳ್ಕೊಡ್ತಾ ಇದ್ದೀನಿ, ಈ ರೀತಿ ನಿಂತ್ಕೋ, ಆ ರೀತಿ ನಿಂತ್ಕೋ ಅಂಥೇಳಿ. ಬಟ್ ಅವ್ನು ಕೇಳ್ತಾನೆ ಇಲ್ಲ. ಹಾಗೋ ಈಗೋ ಸ್ವಲ್ಪ ಕನ್ವಿನ್ಸ್ ಮಾಡಿ ಕೆಲವು ಫೋಟೋಸ್ ತೆಗೆದೆ, ಕನ್ನೋದು ಮತ್ತು ವಿಕ್ಕಿದು. ಸೊ ನಂತರ ಅವರು ಸ್ಕೂಲ್ಗೆ ಹೊರಟರು. ಆ್ಯಂಡ್ ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಪುಟಾಣಿಗಳು ಜಸ್ಟ್ ಈಗ ತಾನೇ ಹೊರಟರು ಫ್ರೆಂಡ್ಸ್. 3 ಜನಕ್ಕೂ 3 ಜನ ಅಲ್ಲ, ಅವರಿಬ್ಬರು ರೆಡಿ ಆದರು, ಕನು ಮತ್ತು ವಿಕ್ಕಿ. ಚಾರು ಮತ್ತು ಯಶು ಬರೀ ಲಂಗ ಬ್ಲೌಸ್ ಹಾಕ್ಕೊಂಡು ಹೋದರು. ಟ್ರೆಡಿಷ್ನಲ್ಲಾಗಿ ಬನ್ನಿರಿ ಅಂತ ಅವ್ರಿಗೂ ಹೇಳಿದ್ದು. 5 ಜನಕ್ಕೆ ರೆಡಿ ಮಾಡಿ ಕಳಿಸೋಷ್ಟರಲ್ಲಿ ಓ ಮೈ ಗಾಡ್, ಬಸ್ ಬಂದು ಅವರನ್ನು ನೋಡಿತಾ ಇತ್ತು. ಒಂದೆರಡು ತೆಗ್ದೆ ಫೋಟೋಸ್ ಅಷ್ಟೇ, ಜಾಸ್ತಿ ತೆಗಿಯೋದಕ್ಕೆ ಆಗಿಲ್ಲ. ಓಕೆ ಫ್ರೆಂಡ್ಸ್, ಎಲ್ಲಿಂದ ಅಲ್ಲಿದೆ ಮೇಕಪ್ ಬಾಕ್ಸಸ್ ಓಪನ್ ಮಾಡಿರೋದು, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಇಲ್ಲಿ ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡಬೇಕು. ಮೈ ಗಾಡ್, ಅಂದರೆ ಅಷ್ಟೊಂದು ಮೆಸ್ಸೇನು ಮಾಡಿಲ್ಲ ನಾನು. ಸೊ ನೈಟೇ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಸೊ ಅವ್ರಿಗೆ ವೆಜಿಟೇಬಲ್ ರೈಸ್ ಮತ್ತು ರಾಯ್ತ ಮಾಡಿದ್ದೆ. ಮತ್ತು ಕನ್ನುಗೆ ರೊಟ್ಟಿ ಮಾಡಿದ್ದೆ, ರೊಟ್ಟಿ ಮತ್ತು ಚಟ್ನಿ. ಸೊ ಅದೆಲ್ಲ ನನ್ನ ಕೈಲಿ ವಿಡಿಯೋ ಮಾಡೋದಕ್ಕಾಗಲ್ಲ, ಯಾಕಂದರೆ ವಿಡಿಯೋ ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಬೇಕು. ಸೊ ನಮ್ಮ ಪುಟಾಣಿಗಳೆಲ್ಲರೂ ಬ್ಯುಸಿಯಾಗಿದ್ದರು. ಮತ್ತು ನನ್ನದು ಸ್ಟ್ಯಾಂಡು ಬೇರೆ ಮುರಿದೋಗ್ಬಿಟ್ಟಿದೆ. ಸೊ ಅಲ್ಲಿಟ್ಟು ಕೂಡ ರೆಕಾರ್ಡ್ ಮಾಡೋದಕ್ಕಾಗಲ್ಲ, ಬೇರೆ ತೊಗೊಳ್ಬೇಕು. ತೋರಿಸ್ತೀನಿ ಬನ್ನಿರಿ ನಮ್ಮ ರೂಮ್ ಪರಿಸ್ಥಿತಿ ಹೇಗಿದೆ ಅಂತ. ಇಲ್ಲಿ ನೋಡಿ ಎಷ್ಟು ಐಟಮ್ಸ್ ಹೊರಗಡೆ ಬಂದಿದೆ ಅಂತ. ಈಗ ಇದನ್ನೆಲ್ಲ ಎತ್ತಿರಬೇಕು. ಓಕೆ, ನಿಧಾನಕ್ಕೆ ಅಕ್ಕ ಎತ್ತಿಡ್ತಾರೆ. ಅಕ್ಕನೇ ಮೇಕಪ್ ಮಾಡಿದ್ದು, ನಂದೆಲ್ಲ ಅಡುಗೆ ಕೆಲಸ. ಮತ್ತು ಮಾಮೂಲಿ ಅಡುಗೆ ಮನೆ ಕ್ಲೀನಿಂಗು ಅದೆಲ್ಲ ಮಾಡ್ತಾಯಿದ್ದೆ. ಮತ್ತು ಇಲ್ಲಿ ಬಾಕ್ಸಸ್ ಜೊತೆ ಕನು ಆಟ ಆಡ್ತಾ ಇದ್ದಾನೆ. ಸಂಜೆ ಮನೆ ಹತ್ರ ಬಾಕ್ಸಸ್ ಬಂದಿತ್ತು, ಏನಾದರೂ ತೊಗೊಳ್ಬೋದು, 100 ರುಪೀಸ್ ಅಂತಂದರು. ಬೇರೆ ಬೇರೆ ಬೌಲ್ಸು, ಪ್ಲಾಸ್ಟಿಕ್ ಬೌಲ್ಸು ಮತ್ತು ಬಕೆಟ್ಸು ಎಲ್ಲ ಪ್ಲಾಸ್ಟಿಕ್ ಐಟಮ್ ಇದ್ದಿದ್ದು. ನಾನು ಈ ಬಾಕ್ಸಸ್ ತೊಗೊಂಡೆ. 100 ರುಪೀಸ್ಗೆ 4 ಬಾಕ್ಸಸ್. ಸೊ ನಾನು 8 ತೊಗೊಂಡೆ. ಆ್ಯಂಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ನನಗೆ ಚೆನ್ನಾಗಿದೆ ಅನ್ನಿಸ್ತು, ತೊಗೊಂಡೆ. ಸೊ ಯೂಸ್ ಆಗುತ್ತೆ, ಮನೆಯಲ್ಲಿ ಏನಾದರೂ ಹಾಕಿ ಇಟ್ಕೊಳ್ಬೋದು ಅಂತೇಳಿ ತೊಗೊಂಡೆ. ನನಗೆ ಒಂದೇ ಥರ ಇದ್ದರೆ ಇಷ್ಟ ಆಗುತ್ತೆ. ಮತ್ತು ಒಂದೇ ಥರ ಬಾಕ್ಸಸ್ ಜೋಡಿಸಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಒಂದೇ ಥರ ಬಾಕ್ಸಸ್ ತೊಗೊಂಡೆ. ಅದರ ಜೊತೆಗೆ ನಾನು ಆಟ ಆಡ್ತಾ ಇದ್ದೇನೆ. ಆ್ಯಂಡ್ ನೋಡ್ಬೋದು ಕಿಚನಲ್ಲಿ ಆಲ್ರೆಡಿ ನಾನು ಜೋಡಿಸಿದ್ದೀನಿ. ಸೊ ಜಸ್ಟ್ ಸುಮ್ಮನೆ ತೋರಿಸೋಣ ಅಂತೇಳಿ ನಿಮಗೆ 1-2 ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಐಟಮ್ಸ್. ಸೊ ಅದ್ರ ಜೊತೆ ಕಣ್ಣು ಆಟ ಆಡ್ತಾ ಇದ್ದಾನೆ ಹೊರಗಡೆ ಸ್ಟೆಪ್ಸ್ ಹತ್ರ. ಮತ್ತು ಅವನಿಗೆ ಉಂಡಿ ಬೇಕು ಅಂತ ಕೇಳಿದ್ದ ಮೊದಲೇ. ಸೊ ಉಂಡಿ ಕೊಡಿಸ್ದೆ. ನನ್ನ ಹತ್ರ ಇದ್ದಿದ್ದು ಕಾಯಿನ್ಸ್ ಎಲ್ಲ ಉಂಡಿಯಲ್ಲಿ ಹಾಕ್ಕೊಂಡ.
ಮತ್ತು ಇಲ್ಲಿ ನಾನು ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನು ಅಂದರೆ ನಾವು ಕೃಷ್ಣ ಜನ್ಮಾಷ್ಟಮಿ ದಿನ ಹಬ್ಬನ ಸೆಲೆಬ್ರೇಟ್ ಮಾಡಲ್ಲ, ನೆಕ್ಸ್ಟ್ ಡೇ ಹಬ್ಬನ ಸೆಲೆಬ್ರೇಟ್ ಮಾಡೋದು ಪ್ರತಿ ವರ್ಷ. ಗೋಕುಲಾಷ್ಟಮಿ ದಿನ ನಾವು ಹಬ್ಬನ ಸೆಲೆಬ್ರೇಟ್ ಮಾಡೋದು. ಫಸ್ಟ್ ಡೇ ಕೃಷ್ಣ ಜನ್ಮಾಷ್ಟಮಿ ಇರುತ್ತಲ್ವ, ಸೊ ಆ ದಿನ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಲ್ಲ. ಆ್ಯಂಡ್ ಇಲ್ಲಿ ಪಾತ್ರೆ ವಾಶ್ ಮಾಡೋದಕ್ಕೆ ನಾನು ಪೀತಾಂಬರಿ ಮತ್ತು ಸಬೀನನ ಯೂಸ್ ಮಾಡಿಕೊಂಡು ಪಾತ್ರೆ ವಾಶ್ ಮಾಡಿದ್ದೀನಿ. ದೇವ್ರ ಪಾತ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಪೀತಾಂಬರಿ ಮತ್ತು ಸಬೀನ ಎರಡೂ ಮಿಕ್ಸ್ ಮಾಡಿಬಿಟ್ಟು ದೇವ್ರ ಪಾತ್ರೆ ತೊಳೆಯೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ನೈಟ್ ಸೊ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೆ ನಾನು. ಅಕ್ಕ ದೇವ್ರ ಮುಂದೆ ಇಡೋದಕ್ಕೆ ರವೆ ಉಂಡೆ ಮತ್ತು ಪುರಿ ಉಂಡೆ ಅದೆಲ್ಲ ಮಾಡ್ಕೊಳ್ತಾಯಿದ್ರು. ಸೊ ನಾನು ಡೆಕೋರೇಷನ್ ಅದೆಲ್ಲ ಮಾಡ್ಕೊಳ್ತಾ ಇದ್ದೆ. ಅಂದರೆ ನೀಟಾಗಿ ಮನೆಯೆಲ್ಲ ಒರೆಸ್ಬಿಟ್ಟು, ಸೊ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ದೇವ್ರನ್ನ ಎಲ್ಲಿ ಕೂರಿಸ್ತೀವೋ ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಡೆಕೋರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನೋಡ್ಬೋದು ಫೈನಲಿ ಈ ಥರ ರೆಡಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಕೃಷ್ಣ ಜನ್ಮಾಷ್ಟಮಿ ಅಂತೇಳಿ. ಓಕೆ, ಸೊ ಮಿಸ್ ಮಾಡಿದೆ ನೆಕ್ಸ್ಟ್ ವ್ಲಾಗ್ನ ನೋಡಿ. ಓಕೆನಾ ಫ್ರೆಂಡ್ಸ್? ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲೀಸ್ಗೆ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.